ಸ್ಕೇಟಿಂಗ್ ಬರುದಿಲ್ಲ ಆಯ್ತಾ. ನೋಡಿ ಕೋಲ್ಡ್ ನೀರು, ಒಂಥರ ಕೋಲ್ಡ್ ನೀರು. ಹಾಯ್ ಹಲೋ ನಮಸ್ಕಾರ ದೋಸ್ತ, ಮತ್ತೊಮ್ಮೆ ನಮ್ಮ ರಂಪರಾಮಾಯಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಒಂದು ಡೈಲಿ ವ್ಲಾಗ್ ಮಾಡಿದ್ರೆಲ್ಲ ಬೋರ್ ಆಗುತ್ತಲ್ಲ. ಸೊ ಅದಕ್ಕೆ ಇವತ್ತು ಹೆಂಗಿದ್ರು ರಜಾ ಇತ್ತಲ್ಲ, ಕಾರ್ಮಿಕರ ದಿನಾಚರಣೆ, 10,000 ರೂಪಾಯಿ ಸಂಪಾದನೆಗೆ ದಿನ ಪೂರ್ತಿ ಕೆಲಸ ಮಾಡೋ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕರು ಶುಭಾಶಯ. ನನಗೆ ಬರ್ತಾ ಇಲ್ಲ ಅದೇನು ಅಂತ. ಶುಭಾಶಯಗಳು. ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯ. ಈಗ ಕರೆಕ್ಟ್ ಬಂತಲ್ಲ. ಹಬ್ಬ ಹೇಗೆ ಏನಾಯ್ತಂತಂದ್ರೆ, ಈಗ ಕರೆಕ್ಟ್ ಆಗಿ ಮಾಡ್ರಿ ಅಂತ ಅಂದ್ರೆ, ಇದೊಂದು ಹೋಮ್ ಸ್ಟೇ ಆಯ್ತಾ. ಕಾರ್ ಬರ್ತಾ ಇದೆ ನೋಡಿ. ಆಕ್ಚುಲಿ ಇದೊಂದು ಹೋಮ್ ಸ್ಟೇ. ನಾವು ಕೂಡ್ಲು ಫಾಲ್ಸ್ ಹೋಗ್ತಾ ಇದೀವಿ. ಯಾವ ಫಾಲ್ಸ್ ಅಂತಂದ್ರೆ ಮೇನ್ ಸಕ್ಕತ್ತಾಗಿರೋ ಕೂಡ್ಲು ಫಾಲ್ಸ್ ಹೋಗ್ತಾ ಇದೀವಿ. ಕೂಡ್ಲು ಫಾಲ್ಸ್ ಹೋಗಿ ಅಂತೂ ಇಂತೂ ಕೊನೆಗೂ ಬಂದ್ವಿ. ಇಲ್ಲಿ ಕೂಡ್ಲು ಫಾಲ್ಸ್ಗೆ ಪ್ರವೇಶ ಶುಲ್ಕ. ಕೂಡ್ಲು ಫಾಲ್ಸ್ ಭಾರತೀಯರಿಗೆ 3 ವಿದೇಶಿಗರಿಗೆ 4. ಸರಿ ಟ್ಯಾಕ್ಸ್ ಹೊಡಿತಾರಲ್ಲ. ಕೂಡ್ಲು ಫಾಲ್ಸ್ ಹೋಗ್ತಾ ಇದೀವಿ ನಾವು. ಮತ್ತು 3 ಜನ ಬಂದಿದ್ವಿ. ಒಂದು ನಾನೊಬ್ಬ, ಪವನ್ ಅಂತ, ಸುಜನ್ ಅಂತ, ಹರ್ಷ ಅಂತ, 3 ಜನ ಹೋಗ್ತಾ ಇದೀವಿ. ನೋಡಿ ಸ್ವಲ್ಪ 1 ಕಿಲೋಮೀಟರ್ ಆದ್ಮೇಲೆ ನೋಡಿ ಹೇಗಿದೆ ಪ್ಲೇಸ್ ಅಂತ. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಒಬ್ಬ ಪ್ಲೇಸ್ ನೋಡಿ ಗೈಸ್, ಒಬ್ಬ ಕಳೆದು ಹೋಗ್ತಾರ ಫುಲ್ ಕೂಡ್ಲು ಫಾಲ್ಸ್ ಬಂದ್ರೆ. ನಾವು ಮ್ಯಾನರ್ಸ್ ಫೀಲ್ಡ್ ಬ್ಯಾಗ್ಸ್ ನೋಡಿದಾರಲ್ಲ, ಅದೇ ತರ ನಮ್ ಕತೆ ಆಗ್ಬಿಟ್ಟ. ನೋಡಿ ಇಲ್ಲಿ ನೋಡಿ, ಚೆನ್ನಾಗಿದೆ ನೋಡಿ. ವಾವ್. ಒಂಥರ ಖುಷಿ ನೋಡಿ. ಕೋಲ್ಡ್ ನೀರು, ಒಂಥರ ಕೋಲ್ಡ್ ನೀರು. ಗಾಡಿನ ಮಧ್ಯ ಹೋಗ್ತಾ ಇದೀವಿ ಅಂತ ಫೀಲ್ ಆಗ್ತಾ ಇದೆ. ನನ್ನ ಇಷ್ಟೆಲ್ಲ ಚೆಕ್ ಮಾಡಿ ನನ್ನ ಫೇವ್ರೇಟ್ ಅಂತ ಹಾಕಿದ್ದೀನಿ. ಅದರಲ್ಲಿ ಗಾಡಿನ ಮಧ್ಯ ಹೋಗ್ತಾ ಇದ್ದೀನಿ ಅಂತ ಒಂದು ವ್ಲಾಗ್ ಮಾಡಾಕಿದ್ದೀನಿ. ಸೇಮ್ ಟು ಸೇಮ್. ಅದು ಸಿಗಂದೂರಲ್ಲಿ ಮಾಡಿದ್ದು, ಇದು ಕೂಡ್ಲು ಹತ್ರ ಮಾಡ್ತಾರೆ. ಸಿಗಂದೂರಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಮಾಡಕ್ಕೆ ಸಿಗಂದೂರಲ್ಲಿ. ಆ ಟೆಂಪಲ್ ಹೋಗ್ತಾರೆ. ಆಗಿನ ಬ್ರಿಡ್ಜ್ ಓಪನ್ ಆಗಿರಲಿಲ್ಲ, ಅಷ್ಟು ಹಿಂದೆ. ಅಲ್ಲಿ ನೀರು ಕಮ್ಮಿ ಆದ್ರೆ ಬೋಟ್ನ ಎಲ್ಲಕ್ಕೆ ಸಿಗಾಕೊಂಡ್ಬಿಡುತ್ತೆ. ಈಗ ಆತರ ಅಲ್ಲ, ಎಲ್ಲ ಯಾರು ಬೋಟಲ್ಲಿ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಬ್ರಿಡ್ಜಲ್ಲಿ ಎಲ್ಲ ಜೊಯ್ ಅಂತ ಹೋಗ್ಬಿಡುದು. ಬ್ರಿಡ್ಜ್ ಆಗಿದೆ ಈಗ. ಗಾಡಿ ಸಮೇತ. ಅದು ಕ್ರೇಜ್ ಇರ್ತಿತ್ತು. ಎಸ್ ನೋಡಿ, ನಾರ್ಮಲ್ ಆಗಿ ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಇಂಥ ಪ್ಲೇಸಿಗೆ ಎಕ್ಸ್ಪ್ಲೋರ್ ಮಾಡೋದು ಇದೆಯಲ್ಲ, ಕ್ರೇಜಿ ಫೀಲಿಂಗ್ ಅನ್ಕೊಳ್ಳಿ. ಅದೇ ಫುಲ್ಲು ಬಿಸಿಲಿದ್ರೆ ಫೋನ್ ನೀಟಾಗಿ ಹೋಗೋದು. ಹೋಗ್ತಾ ಇದೀವಿ. ನಾವು ಹೋಗ್ತಾನೇ ಇದೀವಿ, ಆದ್ರೂ ಸಿಗ್ತಲ್ಲ. ಬನ್ನಿ ಹೋಗುವ, ಇನ್ನೂ ಇದೆ ಅಂತೆ. ಅವ್ರು ಬಂದು ಎದುರಿಸ್ತಾ ಇದಾರೆ, ಇನ್ನು 5 ಕಿಲೋಮೀಟರ್ ಇದೆ ಅಂತ. ಪ್ಲೇಸ್ ನೋಡಿ ಇದೆಲ್ಲ ನೋಡ್ತಾ ಇದ್ದೀರಾ. ಹಾಗೆ ಶಾರ್ಟ್ ಕ್ಲಿಪ್ ಹಾಕ್ತೀನಿ, ನೋಡ್ತೀನಿ.
ಬ್ರೋ ನಮ್ದು ಆಕ್ಚುಲಿ ಇಲ್ಲೇ ಉಡುಪಿ. ಭದ್ರಾವತಿ. ಓ ನಾನು ಇರೋದೆಲ್ಲ ಬ್ಯಾಂಗ್ಳೂರೇ. ಭದ್ರಾವತಿ ಬಾಯ್ ಮಾತಾಡಿರೋರು. ಇಲ್ಲಿ ಹೋಗ್ತಾ ಇದೀವಿ ಹೋಗ್ತಾನೇ ಇದೀವಿ. ಗುರು ಅಂತ ಎಷ್ಟು ಜನ ಬಂದಿದ್ದೀರಾ ಬ್ರೋ ನೀವು? 8 ಜನ ಬಂದಿದ್ರು. 8 ಜನ. ಯಾವ್ದ್ರಲ್ಲಿ? ಒಂದು ಕಾರು 2 ಗಾಡಿ. ಬೈಕಲ್ಲಿ ಬಂದವ್ರ ಕ್ರೇಜ್ ಏನ್ಕೊಳ್ಳಿ. ಬೈಕಲ್ಲಿ ಬಂದವರೆ ಬರ್ತಿರೋದಲ್ಲಿ. ಅವ್ರು ಹೇಳ್ತಿದ್ರಲ್ಲ ಹೆಲ್ಮೆಟ್ ಹಾಕೊಂಡಿದ್ಕೆ ಬಚಾವ್ ಆಯ್ತು ಅಂತ. ಯೆಲ್ಲೋ ಕಲರ್ ಶರ್ಟ್ ಅವರು. ಅವ್ರು ನೋಡ್ರಿ ಒಬ್ರು ಬ್ಲಾಕ್ ಕಲರ್ ಶರ್ಟ್ ಎಲ್ಲ ಬ್ರೌನ್ ಆಗಿದೆ. ಹಾ ಸ್ಟಾರ್ಟ್. ಹಾಯ್ ಹಲೋ ಬ್ರೋ, ಹೌ ಆರ್ ಯು? ಹಾಯ್ ಬ್ರೋ, ಯೋ ಪ್ಲೇಸ್ ನೋಡಿದ್ರೆ ಸೀರಿಯಸ್ ಆಗಿ ಹೋಗ್ತೀರಾ, ವಿಸಿಟ್ ಮಾಡಿ ಕುಡ್ಲು ಫಾಲ್ಸ್. ಮುಂದಿನ ಸಲ ಮಿಸ್ ಆಗಿ ಜಾರದ್ರು ಕೂಡ ಹೋಗ್ತೀವಿ. ನೋಡಿ ಓಂ ನಮಃ ಶಿವಾಯ. ಗೋವಿಂದ ಗೋವಿಂದ. ಸೇಫ್ ಹೋಗ್ಬೇಕು ನೋಡಿ. ಅಂತೂ ಕೊನೆಯದಾಗಿ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ನ ರೀಚ್ ಮಾಡ್ತಾ ಇದ್ವಿ. ಬನ್ನಿ ಹೋಣ. ಯಪ್ಪ ಸಿಕ್ಕಾಪಟ್ಟೆ ಜನ, ಸಾಕಾಯ್ತು ಗೈಸ್. Oh my god. ಬನ್ನಿ ಗಾಯ್ಸ್ ಬನ್ನಿ, ಕೊನೆಗೂ ರೀಚ್ ಆಗಿದ್ವಿ. ಎಸ್, ಇದನ್ನ ಮಿಸ್ ಮಾಡ್ಕೊಂತಿದ್ರೆ ಇಂಥ ಪ್ಲೇಸ್ ನ ಮಿಸ್ ಮಾಡ್ಕೊಂತಿದ್ದೆ ಅನ್ಸುತ್ತೆ. ಬಂದಿದ್ದೆ ಬಂದ್ವಿ ಗಾಯ್ಸ್, ಬಂದ್ವಿ. ಕೊನೆಗೂ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ನ ರೀಚ್ ಆದ್ವಿ. ಒಬ್ಬ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ ಗೊತ್ತಾ. ಸಕ್ಸಸ್ ಸಿಗ್ಬೇಕು ಅಂತಂದ್ರೆ ತುಂಬಾ ಸ್ಟ್ರಗಲ್ ಇರುತ್ತೆ. ಒಂದೊಂದು ಸ್ಟೆಪ್ ಕೂಡ ಹತ್ಕೊಂಡ್ ಬರೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಓ ಮೈ ಗಾಡ್, ಕೊನೆಗೂ ಬಂದ್ವಿ ಗಾಯ್ಸ್. ಈಗ ಹೇಳ್ತೀನಿ, ಒಂದು ಕಾಡಿನ ಮಧ್ಯ ಹೋಗ್ತಾರ ಫೀಲ್ ಇದೆ. ಕೊನೆಗೂ ಬಂದ್ವಿ ಗಾಯ್ಸ್, ಕೊನೆಗೂ ಬಂದ್ವಿ. ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ನ ರೀಚ್ ಆದ್ವಿ. guys, ಹಬ್ಬಾ ಕೊನೆಗೂ ಬಂದ್ವಿ. ಇವನ್ ಸ್ವಲ್ಪ ಆಟ ಆಡ್ಕೊಂಡು ಅಲ್ಲಿ ನೋಡಿ ಗೈಸ್, ಒಬ್ಬ ಸ್ವಲ್ಪ ಆಟ ಆಡ್ಬೇಕಲ್ಲ. ಮೈಕು ಡಿವೈಸ್ ಅದು ಇದೆಲ್ಲ ನೀರು ಬಿದ್ದು ಹಾಳಾಗ್ತದೆ. ಸುಮ್ನೆ ಕಳ್ದೋದ್ರೆ ಸುಮ್ನೆ ಕಷ್ಟ. ಸೊ ಆಚೆಯಿಂದ ಬಂದು ವಿಡಿಯೋ ಮಾಡಿಸ್ತೀನಿ, ಒಳಗಡೆ ಹೋದ್ಮೇಲೆ ಫೋನ್ ಬೇರೆಯವ್ರು ಕೊಟ್ಟು ವಿಡಿಯೋ ಮಾಡಿಸ್ತೀನಿ. ಬನ್ನಿ ಹೋಣ, ಏನೇನಾಗುತ್ತೆ ಎಲ್ಲೆಲ್ಲಿ ಏನೇನು ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಗೈಸ್. ಆಳ ಉಂಟಾ, ಡೀಪ್ ಉಂಟಾ? ಇಲ್ಲ ಇಲ್ಲ, ನೋಡಿ ಮೀನು. ಅದೇ ಹೇಳಿದ್ ನಾನು, ದೊಡ್ಡ ದೊಡ್ಡ ಮೀನುಂಟು. ಒಳ್ಳೆ ಮಾಡ್ಬೋದಲ್ಲ ಮತ್ತೆ.
ದೊಡ್ಡ ದೊಡ್ಡ ಮೀನು ಉಂಟು ನೋಡಿ. ಹೇಗೆ ಹಿಡಿಯೋದು ಹೇಗೆ? ಗಾಲ್ ಹಾಕ್ಬೇಕು. ಅವ್ರು ಎಲ್ಲಿ ಆಡ್ತಾರೆ ಮರ ಸುಜನ್. ಅವನುಂಟು. ಹೋಗ್ತಿದ್ವಾ ಅಲ್ಲಿ ನಾನು ಫೋನ್ ಎತ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಈಗ ಫೋನ್ ಎತ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಹೋಗ್ತೀನಿ, ನೋಡೋಣ ಏನಾಗುತ್ತೆ. ಆಟಾಡಿದ್ದಾಯ್ತು, ನೀರಲ್ಲಿ ಆಟಾಡಿದ್ದಾಯ್ತು. ಈಗ ಮತ್ತೆ ಹೋಗ್ತಿದ್ರಿ. ಕ್ರೇಜಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲ, ಸಕ್ಕರ ಇದು. ತಗೊಂಡ್ರಲ್ಲ ಬ್ರೋ, ಆಡೋಕ್ಕೆ ಬಂದಿಲ್ಲ. ನಮಗೆ ಅದು ತುಂಬ ದುಃಖಕರವಾದ ಸಂಗತಿ ಆಯಿತು. ನನಗೆ ಪ್ಲಾನ್ ಆಗ್ತಿದೆ ನೆಕ್ಸ್ಟ್ ನಮ್ಮ ಒಬ್ಬ ಫ್ರೆಂಡ್ಸ್ ಕರ್ಕೊಂಡ್ಬರೋಣ ಅಂತ ಹೊರದಾಗೆ. ಅದು ನಿಮ್ಮ ಪಕ್ಕ ಬರಬೇಕು ಬ್ರೋ. ನನಗೆ ಭಯ ಆಯಿತು. ಆಮೇಲೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಲ್ಲ, ಬಿದ್ದು ಹೋಗ್ತಿದೆ, ಡೆಸ್ಟಿನೇಷನ್ ತಗೋತಿದೆ ಅಂತ. ಎಷ್ಟು ಅದೇ ಥರ ಹಾಕ್ತಿದ್ದೀವಿ. ಓ ಮೈ ಗಾಡ್ ಬ್ರೋ, ಮರ ನೋಡಿದ್ದು ಹಾಂ. ಇದನ್ನ ಎಡಿಟ್ ಮಾಡಿದ್ರೆ ಇವತ್ತು ಟೈಮ್ ಔಟ್ ಆಗ್ತದೆ. ಹಾಂ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ಫ್ರೀ ಸಿಕ್ಕಿದಾಗ ಅಲ್ಲಿ ಇಲ್ಲಿ ವಂಡರ್ಲಾ ಆ ಥರ ಈ ಥರ ಹೋಗೋದ್ರಲ್ಲಿ ಇಂಥ ಪ್ಲೇಸಿಗೆ ಹೋಗಿ ಒಂದು ಲೈವ್ ಸೂಪರಾಗಿರೋ ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಿಗುವ ಗೈಸ್ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.